ಹೊರ ರಾಜ್ಯದಿಂದ ಐಷಾರಾಮಿ ಕಾರ್ ತಂದು ವಂಚನೆ ಮಾಡಲಾಗಿದೆ. ರಾಜ್ಯದಲ್ಲಿ ತೆರಿಗೆಯನ್ನ ವಂಚಿಸಿ ಕಾರನ್ನ ಬಳಕೆ ಮಾಡಲಾಗಿದೆ. ವಂಚಕ ಇನ್ನು ಮಾಲೀಕರಿಗೆ ಸದ್ಯ ಈಗ ಬಿಸಿ ಮುಟ್ಟಿಸಲಾಗಿದೆ. ಹೊರ ರಾಜ್ಯದಿಂದ ಐಷಾರಾಮಿ ಕಾರ್ ತಂದು ವಂಚನೆ ಮಾಡಲಾಗಿದೆ. ಸದ್ಯ ರಾಜ್ಯದಲ್ಲಿ ತೆರಿಗೆಯನ್ನ ವಂಚಿಸಿ ಕಾರನ್ನ ಬಳಕೆ ಮಾಡಲಾಗಿದೆ. ವಂಚಕ ಮಾಲೀಕರಿಗೆ ಸದ್ಯ ಈಗ ಸರ್ಕಾರ ಬಿಸಿ ಮುಟ್ಟಿಸಿದೆ. ತೆರಿಗೆ ವಂಚಿಸಿ ಮೈಸೂರಿನಲ್ಲಿ ವಾಹನಗಳ ಓಡಾಟ ಜೋರಾಗಿತ್ತು. ಇನ್ನು ಬಹಳ ಪ್ರಮುಖವಾಗಿ ಗಮನಿಸೋದಾದ್ರೆ ರೋಲ್ಸ್ ರಾಯ್ಸ್, ಬೆನ್ಸ್, ಫೆರಾರಿ ಕಾರುಗಳನ್ನ ವಶಕ್ಕೆ ಪಡೆಯಲಾಗಿದೆ. ತೆರಿಗೆ ವಂಚಿಸಿದ್ದಕ್ಕೆ 4 ಕೋಟಿ ರೂಪಾಯಿ ವಸೂಲಿಗೆ ಈಗ ಸಿದ್ಧತೆಯನ್ನ ಮಾಡಲಾಗ್ತಿದೆ. ದೇಶದಲ್ಲಿ ಗಮನಿಸ್ತಾ ಇದೀವಲ್ಲ, ಮೈಸೂರಿನಲ್ಲಿ ಆಗಿರುವಂತಹ ಘಟನೆ ಇದು. ಅಂದ್ರೆ ರಿಜಿಸ್ಟ್ರೇಷನ್ ಫೀಸ್ ಕಡಿಮೆ ಇರುತ್ತೆ, ಟ್ಯಾಕ್ಸ್ ಕಡಿಮೆ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಆಗುತ್ತೆ. ಯಾಕಂದ್ರೆ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಹೋಲಿಸಿದ್ರೆ ಬೇರೆ ರಾಜ್ಯದಲ್ಲೂ ಕೂಡ, ಎಸ್ಪೆಷಲಿ ಪಾಂಡಿಚೇರಿ, ಪುದುಚೇರಿ ಅಂತ ನಾವೇನು ಹೇಳ್ತೀವಲ್ಲ, ಇಲ್ಲಿ ಕಡಿಮೆ ಇರುತ್ತೆ ರಿಜಿಸ್ಟ್ರೇಷನ್ ಫೀ, ಟ್ಯಾಕ್ಸ್ಗಳಿರ್ಬೋದು. ಈ ನಿಟ್ಟಿನಲ್ಲಿ ಸ್ವಲ್ಪ ಅಲ್ಲಿಂದ ವಿನಾಯಿತಿ ಪಡ್ಕೋಬೇಕೆನ್ನೋ ನಿಟ್ಟಿನಲ್ಲಿ ಅಲ್ಲಿ ಕಾರನ್ನ ಖರೀದಿ ಮಾಡಿ ತದನಂತರದಲ್ಲಿ ರಾಜ್ಯಕ್ಕೆ ಆ ಕಾರನ್ನ ತರುವಂತ ಕೆಲಸ ಆಗುತ್ತೆ. ಬಟ್ ಈಗ ವಂಚಕ ಮಾಲೀಕರಿಗೆ ಬಿಸಿ ಮುಟ್ಟಿಸಿದೆ RTO. ಆ ನಿಟ್ಟಿನಲ್ಲಿ ಯಾರ್ಯಾರು ತಂದಿದ್ದಾರೆ ಆ ಕಾರುಗಳನ್ನ ವಶಕ್ಕೆ ಪಡೆದು ಈಗ ಏನು ಕಟ್ಟಬೇಕಿತ್ತು ತೆರಿಗೆ ವಂಚಿಸಿದ್ದಕ್ಕೆ 4 ಕೋಟಿ ರೂಪಾಯಿ ವಸೂಲಿಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಯಾವುದೇ ರಾಜ್ಯದಲ್ಲಿ ವಾಹನ ರಿಜಿಸ್ಟ್ರೇಷನ್ ಮಾಡಿಸಿದ್ರು 1 ವರ್ಷದ ಬಳಿಕ ತಾವು ನೆಲೆಸಿರುವಂತಹ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಿಸಿ ಅದಾದ್ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಆದ್ರೆ ಈ ವಾಹನ ಸವಾರರು ಟ್ಯಾಕ್ಸ್ ಅನ್ನ ಕಟ್ಟದೆ ವಂಚಿಸಿದ್ರು. ಹೀಗಾಗಿ ಸದ್ಯ RTO ಟ್ಯಾಕ್ಸ್ ವಸೂಲಿಗೆ ಮುಂದಾಗಿದೆ. ಈ ಸಂಬಂಧ ನಮ್ಮ ಪ್ರತಿನಿಧಿ ಸುರೇಶ್ ಬಿ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಹೊರ ರಾಜ್ಯಗಳಲ್ಲಿ ಐಷಾರಾಮಿ ಕಾರು ಖರೀದಿ ಮಾಡೋದು, ಸಾಂಸ್ಕೃತಿಕ ನಗರಿ ಮೈಸೂರಿನ ರಸ್ತೆಗಳಲ್ಲಿ ಮಜಾ ಮಾಡೋದು, ತೆರಿಗೆಯನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ವಂಚಿಸಿ ಮೈಸೂರಿನ RTO ಕಚೇರಿಗೆ ತೆರಿಗೆಯನ್ನು ವಂಚಿಸುವ ಮೂಲಕವಾಗಿ ಹೊರ ರಾಜ್ಯದಿಂದ ಕಾರುಗಳನ್ನು ಖರೀದಿ ಮಾಡಿ ಇಲ್ಲಿ ಜಮ್ ಅಂತ ಓಡಾಡ್ತಾ ಇದ್ದಂತಹ ಕಾರು ಚಾಲಕರಿಗೆ ಇದೀಗ ಮೈಸೂರಿನ RTO ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಓಡಾಡ್ತಾ ಇದ್ದಂತಹ ಕಾರುಗಳನ್ನು ವಶಕ್ಕೆ ಪಡೆದು ಟ್ಯಾಕ್ಸ್ ಕಟ್ಟಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮೈಸೂರಿನಲ್ಲಿ ಇದೀಗ 4 ರಿಂದ 5 ಐಷಾರಾಮಿ ಕಾರುಗಳನ್ನು ವಶಕ್ಕೆ ಪಡೆದು ಬರೋಬ್ಬರಿ 4 ಕೋಟಿಗೂ ಅಧಿಕ ಟ್ಯಾಕ್ಸ್ ಅನ್ನ ಕಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ನಾನು ಮೈಸೂರಿನ RTO ಕಚೇರಿಯ ಮುಂಭಾಗ ಇದ್ದೇನೆ. ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಕಾರುಗಳನ್ನು ಇಲ್ಲಿ RTO ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ನೋಡ್ತಾ ಇರುವಂಥ ದೃಶ್ಯಾವಳಿಗಳು ಕೂಡ ಏನಿದೆ, ಲ್ಯಾಂಬೋರ್ಗಿನಿ ಕಾರ್ ಇರ್ಬೋದು, RD ಕಾರ್ ಇರ್ಬೋದು, ಬೆನ್ಸ್ ಕಾರ್ ಇರ್ಬೋದು, ಜೊತೆಗೆ ರೋಲ್ಸ್ ರಾಯ್ ಕಾರು ಇರ್ಬೋದು, 4 ಐಷಾರಾಮಿ ಕಾರುಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮಾರು ಬರೋಬ್ಬರಿ ಒಂದೊಂದು ಈ ಕಾರಿನ ಮೇಲೆ ಸುಮಾರು 1 ಕೋಟಿ ರೂಪಾಯಿ ಟ್ಯಾಕ್ಸನ್ನು ಕಟ್ಟಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ರೋಲ್ಸ್ ರಾಯ್ ಕಾರನ್ನು ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಪಾಂಡಿಚೇರಿಯಲ್ಲಿ ಕಾರನ್ನು ಖರೀದಿ ಮಾಡಿ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೆ ಅಂತೇಳಿ ಅಲ್ಲಿ ಕಾರನ್ನು ಖರೀದಿ ಮಾಡಿ ಮೈಸೂರಿಗೆ ತೆಗೆದುಕೊಂಡು ಬರೋದು, ಇಲ್ಲಿ ಕರ್ನಾಟಕ ರಾಜ್ಯದ ಏನು RTO ಅಧಿಕಾರಿಗಳಿಗೆ ತೆರಿಗೆಯನ್ನು ವಂಚನೆಯನ್ನು ಮಾಡುವ ಮೂಲಕವಾಗಿ ಏನು ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡಿ ತೆರಿಗೆಯನ್ನು ವಂಚಿಸ್ತಾ ಇದ್ದರು, ಅವರ ವಿರುದ್ಧ ಇದೀಗ ಸಮರ ಸಾರಿದ್ದಾರೆ ಮೈಸೂರಿನ RTO ಅಧಿಕಾರಿಗಳು. ಬಹಳ ಮುಖ್ಯವಾಗಿ ಸುಮಾರು 1 ವರ್ಷಗಳ ಕಾಲ ಹೊರ ರಾಜ್ಯದಿಂದ ಖರೀದಿ ಮಾಡಿದಂತಹ, ರಿಜಿಸ್ಟ್ರೇಷನ್ ಮಾಡಿಸಿದಂತಹ ಕಾರನ್ನು 1 ವರ್ಷಗಳ ಕಾಲ ಏನು ಮೈಸೂರಿನಲ್ಲಿರ್ಬೋದು, ಕರ್ನಾಟಕದಲ್ಲಿ ಓಡಿಸ್ಬೋದು. 1 ವರ್ಷದ ಬಳಿಕ ಕರ್ನಾಟಕದ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕು, ಜೊತೆಗೆ ಟ್ಯಾಕ್ಸನ್ನು ಕಟ್ಟಬೇಕು ಅನ್ನೋದು RTO ನಿಯಮ ಇದೆ. ಅದನ್ನು ಉಲ್ಲಂಘನೆ ಮಾಡಿ ಸುಮಾರು ಮೈಸೂರಿನಲ್ಲಿಯೇ ನೆಲೆಸಿ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ವಂಚನೆ ಮಾಡಿದಂತಹ ಕಾರು ಮಾಲೀಕರ ವಿರುದ್ಧ ಇದೀಗ RTO ಅಧಿಕಾರಿಗಳು ಸಮರ ಸಾರಿ ಆ ಒಂದು ಕಾರುಗಳನ್ನು ವಶಕ್ಕೆ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಏನು ಆದಾಯ ಬರಬೇಕಾಗಿತ್ತು RTOಗೆ ಸುಮಾರು 4 ಕೋಟಿ ರೂಪಾಯಿ ಆದಾಯವನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಬಹಳ ಮುಖ್ಯವಾಗಿ ಹೊರ ರಾಜ್ಯಗಳಲ್ಲಿ ಕಾರು ಖರೀದಿ ಮಾಡಿ ಕೋಟಿ ರೂಪಾಯಿಯನ್ನು ಟ್ಯಾಕ್ಸನ್ನು ವಂಚನೆ ಮಾಡ್ತಾ ಇದ್ದಂತಹ ಕಾರು ಮಾಲೀಕರ ವಿರುದ್ಧ ಇದೀಗ RTO ಅಧಿಕಾರಿಗಳು ಸಮರ ಸಾರಿದ್ದಾರೆ. ಇನ್ನುಳಿದಂತಹ 4 ಕಾರುಗಳ ಮೇಲೆ ತಲಾ 1 ಕೋಟಿ ಬಾಕಿ ಇದೆ ಅನ್ನೋದು RTO ಅಧಿಕಾರಿಗಳ ಮಾಹಿತಿ. ಹೀಗಾಗಿ ಐಷಾರಾಮಿ ಕಾರು ಖರೀದಿ ಮಾಡಿ ಮೈಸೂರಿಗೆ ತೆಗೆದುಕೊಂಡು ಬಂದು ಇಲ್ಲಿ 1 ವರ್ಷ ಆದಮೇಲೆ ಯಾರ್ಯಾರು ಇಲ್ಲಿ ಕಾರನ್ನು ಓಡಿಸ್ತಾ ಇದ್ದೀರಿ ಅವರಿಗೂ ಕೂಡ ಈ ಒಂದು ಕಾರ್ಯಾಚರಣೆ ಎಚ್ಚರಿಕೆ ಗಂಟೆ ಅನ್ನೋದು RTO ಇಲಾಖೆ ಅಧಿಕಾರಿಗಳ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.